ಅಂತ ಬಾಗ್ಲ ಹಾಕೊಂಡು ಒಳ್ಳೆ ಎದುರು ತರ ಹೇಳ್ತಾನೆ. ಅದೇ ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ಒಂದ್ ದಿವಸ ವಾಕಿಂಗ್. ಇವನ್ ಯಾವನ್ ಬಗ್ಗೆ ಮಾತಾಡ್ತಾವನೆ? ನಾ ಅಪ್ಪನ ಆಕ್ಟಿಂಗ್ ಮಾಡೋಂತ ಕರ್ಕೊಂಬಂದೆ ಪಿಜಿ ಅಂಕಲ್ನ ಏನೇನೋ ಮಾತಾಡ್ತಾವನೆ. ಸರ್ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ ಸರ್. ಅದು ಬಿಟ್ರೆ ಎಂಟೈರ್ ಕಾಲೇಜ್ಗೆ ಪ್ರಿನ್ಸಿಪಲ್ ಆಂಟಿ ಜೊತೆ ಬೈಕಲ್ಲಿ ಹೋಗ್ತಾ ಇದ್ರು ಅಂತ ಬೇರೆ ಹೇಳ್ತಾವನ್ ಎಲ್ಲರ ಹತ್ರನು. ಓದ್ತಿದ್ಯಾ, ಎಷ್ಟು ಓದಿದ್ಯಾ, ಏನ್ ಓದ್ತಿದ್ಯಾ, ಎಷ್ಟು ಮಾರ್ಕ್ಸ್ ಕಾರ್ಡು, ಅಟೆಂಡೆನ್ಸ್ ತೋರ್ಸು, ಏನು ಕೇಳಿಲ್ಲ. ಅಷ್ಟು ಫ್ರೀ ಆಗ್ಬಿಟ್ಟಿದೀನಿ. ಇವತ್ತು ಅವನಿಗೆ ಒಂದು ಅಲ್ಕಮತ್ ಬಯಕ್ ಬರಲ್ಲ, ಒಂದ್ ಕೆಟ್ಟ ಹ್ಯಾಬಿಟ್ಸ್ ಇಲ್ಲ. 60-70% ತೆಗಿತಾ ಇದಾರೆ. ನಾನು ಫೇಲ್ ಆಗ್ಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಅಯ್ಯಯ್ಯೋ ಏನೇನು ಮಾತಾಡ್ತಾನಲ್ಲಪ್ಪ ಪಿಜಿ ಅಂಕಲು. ಹಾಕೊಟ್ಬಿಡ್ತಾನೇನೋ. ಫೇಲ್ ಆಗ್ಬೇಕಾ ನಿಮಗ? ಸರ್ ನಿಜವಾಗ್ಲೂ ನೀವು ಅವ್ರ ಅಪ್ಪನೇನಾ? 350 ಜನ ಕರೆದು ಎಲ್ಲಾರ್ಗು ನನ್ ಮಗ ಫೇಲ್ ಆದ ಅಂತ ವರ್ಲ್ಡ್ಗೆ ತಿಳಿಸಿ ವರ್ಲ್ಡ್ ನ್ಯೂಸ್ ಮಾಡಿ ಪಾರ್ಟಿ ಕೊಡಿಸ್ತಾ ಇದೀನಿ. ಇವ್ನು ಯಾವನೋ ಬಿಟ್ಟು ತೊಡ್ಕೊಂಬಂದ್ಬಿಟ್ಟಿದ್ದಂಗ ಅವನು ಕೋತಿ ನನ್ ಮಗ. ಏನ್ ಗುರು 90 ಹೊಡಿತೀನಿ ಅಂದ್ಬಿಟ್ಟು ಕ್ವಾಟ್ರೆ ಕೊಡ್ಕೊಂಬಂದ್ಬಿಟ್ಟವನೆ ಪಿಜಿ ಅಂಕಲು. ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ ನನ್ ಮಗನಿಗೆ. ಒಂದೊಂದ್ ಕಾಲೇಜಲ್ಲಿ ಫ್ಯಾಷನ್ ಶೋ ಹೋದ್ರೆ ಅವನೇ ಫಸ್ಟ್ ಪ್ರೈಸ್ ತಗೊಂಡ್ ಬರ್ತಾನೆ. ಅದು ಹುಡುಗಿರ್ ಕಾಲೇಜ್ ಅಂತೂ ಕ್ರೈಸ್ಟ್ ಅಲ್ಲಿ ಇಲ್ಲಿ ಮೂರ್ ಕಾರ್ ಮೇಲೆ ಹೋದ್ರೆ ಹರ್ಷ ಹರ್ಷ ಅಂತ ಇದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಅಯ್ಯೋ ಆಯ್ ಮಾಡ್ಬಿಟ್ನಪ್ಪ. ಹರ್ಷ ಅಂತವನೇ, ನನ್ನ ಹೆಸರೇ ನಿಂಬು ಅಂತ. ಇಂತ ನನ್ ಮಕ್ಳೆಲ್ಲ ಬಂದು ನಂಗೆ ತಗ್ಲಾಕೊಂತಾರಲ್ಲಪ್ಪ.